ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಯಾರು ಮದುವೆ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ಅಕ್ಕ ರೆಡಿಯಾಗಿದ್ದೀವಿ. ಕಾಣಿಸ್ತಾ ಇಲ್ವಾ? ಹಿಂಗೆ ಹಿಡ್ಕೊ ಕ್ಯಾಮ್ರಾ. ನಾನು ಅಕ್ಕ ಇಬ್ಬರು ರೆಡಿಯಾಗಿದ್ದೀವಿ. ಅಪ್ಪು ಕೂಡ ರೆಡಿಯಾಗಿದ್ದಾರೆ. ಅಪ್ಪು ಇನ್ನೂ ಕ್ಯೂಟಾಗಿ ರೆಡಿಯಾಗಿದ್ದಾರೆ ನೋಡಿ. ಏ ಹಾಯ್ ಮಾಡು. ಹಾರಿ ಫೋಟೋ ಕಳಿಸು. ನಾವು ಮದುವೆಗೆ ಹೋಗ್ತಾ ಇರೋದು ಕುಣಿಗಲ್ ಹತ್ರ, ತುಮಕೂರು ಸೈಡ್ ಕುಣಿಗಲ್ ಹತ್ರ ಹೋಗ್ತಾ ಇರೋದು ಮದುವೆ. ಅದು ಲಾಂಗ್ ಜರ್ನಿ ಆಯಿತು ಸ್ವಲ್ಪ ಅಲ್ವಾಕ? ನನಗೆ ಬೇರೆ ವಾಮಿಟ್ ಜಾಸ್ತಿ, ಬಸ್ ಬೇರೆ, ಏನು ಮಾಡೋದೋ ಗೊತ್ತಿಲ್ಲ. ನೋಡೋಣ, ಎಲ್ಲ ಥರನೂ ಅಭ್ಯಾಸ ಮಾಡ್ಕೋಬೇಕಲ್ವ ಗೈಸ್, ಅದಕ್ಕೆ ನೋಡೋಣ. ಅಕ್ಕ ಒಂದೊಂದಂಗೆ ಮರ್ತುಬಿಟ್ಟೈತೆ, ಎಲ್ಲ ನೆನ್ಸ್ಕೊಂಡು ಕೇಳ್ತೈತೆ. ನಾವಿವಾಗ ಇಲ್ಲೇ ಅಕ್ಕನ ಮನೆ ಹತ್ರನೇ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೇ ಬಸ್ ಹತ್ಕೊಂಡು ಹೋಗೋಣ ಅಂತ. ಗಾಡಿ ಎಲ್ಲ ಹೋಯ್ತೈತೆ, ವೆಹಿಕಲ್ಸ್ ಎಲ್ಲ ಸೌಂಡು. ಇಲ್ಲೇ ಬಸ್ ಹತ್ಕೊಂಡು ಹೋಗೋಣ ಅಂತ. ನಯನಕ್ಕ ಅವರು ಕೂಡ ಇವತ್ತೇ ಹೊರಡ್ತವ್ರೆ. ಗೈಸ್, ವಿಡಿಯೋ ಸ್ಟಾರ್ಟ್ ಆಯ್ತಿದ್ದಂಗೆ ನಯನಕ್ಕ ತಿರ್ಕೊಂಡ್ಬಿಡ್ತು ಆ ಕಡೆ. ಗೈಸ್, ಇವಾಗ ನಾವು ಬಸ್ ಹತ್ತಿದ್ದೀವಿ. ಹೆಬ್ಬೂರು ಗೈಸ್, ಮದುವೆ ಇರೋದು ಹೆಬ್ಬೂರಲ್ಲಿ, ಅದಕ್ಕೆ ಹೆಬ್ಬೂರು ಬಸ್ ಹತ್ತಿದ್ದೀವಿ. ಅಪ್ಪುಗಾಗಲೇ ನಿದ್ದೆ ಬರ್ತೈತೆ. ಇವಾಗ ನಾನು ಅಪ್ಪು ಇಬ್ಬರು ಮಲ್ಕೊಬಿಡ್ತೀವಿ, ಅಕ್ಕ ಮಲ್ಕೊಳ್ಳಲ್ಲ. ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಅಕ್ಕನೇ ಎಬ್ಬಿಸ್ತದೆ ನಮ್ಮನ್ನು, ಅಲ್ವಾ? ಏನು ಮ್ಯಾಚ್, ನಾನು ಅಪ್ಪು ಮ್ಯಾಚ್ ನೋಡಿ ಜರ್ಕಿನ್ ಹಾಕಿರೋದಕ್ಕೆ, ಅಲ್ವಾ ಅಪ್ಪು? ಭೂಮರಲ್ಲಿ ಹೋಗ್ತಾ ಕೊಟ್ಟಿಲ್ವಾ ಗೈಸ್? ನಂಗೂ ಅಪ್ಪುಗೂ ಹೆವಿ ನಿದ್ದೆ ಬರ್ತೈತೆ, ಆದರೆ ಮಲ್ಕೊಳಕ್ಕೆ ಆಯ್ತಾ ಇಲ್ಲ, ಅಲ್ವಾ ಅಪ್ಪು? ಗಾಳಿ ಬೀಸ್ತೈತೆ, ಆಮೇಲೆ ಎಲ್ಲ ಸೌಂಡ್ ಮಾಡ್ತವ್ರೆ, ಎಲ್ಲ ಬಂದು ಡಿಸ್ಟರ್ಬೆನ್ಸ್ ಮಾಡ್ತವ್ರೆ ನಮಗೆ. ಅದಕ್ಕೆ ನಾನು ಅಪ್ಪು ಮಲ್ಕೊಳ್ಳೆ ಎಲ್ಲ ಎದ್ಬಿಟ್ಟು ಗೈಸ್, ಅಲ್ವಾ ಅಪ್ಪು? ಆಮೇಲೆ ನಿದ್ದೆ ಮಾಡ್ತೀವಿ, ಆಮೇಲೆ ಬರ್ಬೇಕಾದ್ರೆ. ನಾವು ಬೆಳಗ್ಗೆ ಟಿಫನ್ ಏನು ತಿಂದಿರಲಿಲ್ಲ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಹೊಟ್ಟೆ ಬೇರೆ ಹಸಿತಿತ್ತಲ್ಲ ಅಂದ್ಬಿಟ್ಟು ಹಣ್ಣೆಲ್ಲ ತೊಗೊಂಡ್ವಿ. ಅಂದರೆ ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು ಎರಡೇ ತೊಗೊಂಡಿದ್ದು. ಕಲ್ಲಂಗಡಿ ಹಣ್ಣು ಅಪ್ಪು ತಿಂತವನೆ, ಮಾವಿನ ಹಣ್ಣು ನಾನು ಅಕ್ಕ ತಿಂತಾಯಿದ್ದೀವಿ. ಅದು ತುಂಬ ಹುಳಿ ಇತ್ತು. ಅದಕ್ಕೆ ನೋಡಿ ಅಕ್ಕ ಹೆಂಗೆ ಮಾಡ್ತೈತೆ ಫೇಸ್ನ. ಗೈಸ್, ಫೈನಲಿ ಯಾವುದಕ್ಕೆ ಇದು ಪ್ಲೇಸು? ಹೆಬ್ಬೂರು. ಗೈಸ್, ಫೈನಲಿ ಹೆಬ್ಬೂರಿಗೆ ಬಂದು ಇವಾಗ ನಾನು ಅಕ್ಕ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಏನು ಅಂತಂದರೆ ಅಕ್ಕನೂ ವಿಡಿಯೋ ಮಾಡ್ತಾಯಿದ್ದೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಪ್ಪು ನಾವು ಚೌಟ್ರಿಗೆ ಆಟೋದಲ್ಲಿ ಹೋದ್ವಿ. ಚೌಟ್ರಿ ಏನು ತುಂಬ ದೂರ ಏನು ಇರಲಿಲ್ಲ, ಹತ್ರನೇ ಇದ್ದಿದ್ದು. ಇವಾಗ ನಾವು ಆಲ್ರೆಡಿ ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಅದೇನೇ ಚೌಟ್ರಿ. ನಾವು ಒಳಗೆ ಹೋಗ್ತಿದ್ದಂಗೆ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಟ್ಟು, ಅಂದರೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಊಟಕ್ಕೆ ಹೋಗಿ, ಅಂದರೆ ನಾವು ಹೋಗಿದ್ದು ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ದಾರೆ ಎಲ್ಲ ಮುಗ್ದೋಗಿತ್ತು ನಾವು ಹೋಗೋಷ್ಟರಲ್ಲಿ. ನಾವು ಆಮೇಲೆ ಊಟಕ್ಕೆ ಹೋದ್ವಿ. ಅದೇ ಊಟ ಬಡಿಸ್ತಿದ್ರಲ್ಲ, ಸೊ ಹಾಗಾಗಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದೇನೋ ರೊಟ್ಟಿ, ಮಸಾಲ ರೊಟ್ಟಿ ಮಾಡಿಸಿದ್ರು, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ಹೋದ್ವಿ. ತಡೀರಿ ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಕೊಂಡು ಆಮೇಲೆ ಮಾತಾಡ್ಕೊಂಡು ನಿಂತಿದ್ದು. ಗೈಸ್, ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ ನಾವು. ಪಿ ಅನ್ಬಿಡ್ಬೇಕು. ಏನಂತ ಪಿ ಅನ್ಬಿಡ್ಬೇಕು. ಸದ್ಯ ಅವ್ರು ಸ್ಟಾಪ್ ಮಾಡವ್ರೆ. ಅವ್ರು ಬಾರಿಸ್ಬೇಕು, ಅಡ್ಡ ಹಾಕೋತಾರೆ ಅವರು. ಗೈಸ್, ನಾವು ಹೋಗಿದ್ದು ಲೇಟ್ ಆಗಿರೋದ್ರಿಂದ ಫಂಕ್ಷನ್ ಎಲ್ಲ ಮುಗ್ದಿತ್ತಲ್ವ, ಸೊ ಹಾಗಾಗಿ ಅವ್ರನ್ನ ಒಳಗೇನೋ ಕರ್ಕೋತಾ ಇದ್ರು. ಅಂದರೆ ಹುಡುಗನ ಅಕ್ಕ ಏನು ಕೇಳ್ತಾರೆ ಅದನ್ನು ಹುಡುಗ ಇವತ್ತಲ್ಲ ಇನ್ನೊಂದು ದಿನ ಆದರೂ ಸರಿ ಅದನ್ನು ಕೊಡಲೇಬೇಕು. ಸೊ ಹಾಗಾಗಿ ಅದೇನೇನೋ ಕೇಳ್ತಾಯಿದ್ರು, ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು. ಅದಕ್ಕೆ ನಾನು ಅಕ್ಕ ಅದನ್ನು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೋ.
ಆಮೇಲೆ ನಾವು ಅದನ್ನು ನೋಡ್ಕೊಂಡು ಹೊರಟ್ವಿ ನಾವು. ಅಂದರೆ ಅದನ್ನೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಂದರೆ ಬಸ್ ಸ್ಟಾಪಿಗೆ ಹೋಗೋದು ಬರೋದು ಅದೇನು ಜಾಸ್ತಿ ಬಸ್ಸೇ ತೋರಿಸೋದು ಅಂತ ವೀಡಿಯೋ ಮಾಡ್ಕೊಂಡಿಲ್ಲ. ಏನು ಅಂತಂದರೆ ನಾವು ಶ್ರೀರಂಗಪಟ್ಟಣದ ಹತ್ತಿರ ಬಂದಾಗ ಬಸ್ಸು ಪಂಚರ್ ಆಗೋಯಿತು. ಸೊ ಹಾಗಾಗಿ ನಾವು ಇಳಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬೇರೆ ಬಸ್ ಹತ್ತೋಣ ಅಂತ. ಅವರು ಕಂಡಕ್ಟ್ರ್ ಏನಂತಂದರು ಅಂದರೆ ಫ್ರೀ ಅಲ್ವಾ ಪರವಾಗಿಲ್ಲ, ನೀವೇ ಹೋಗಿ ನಾವೇನು ಹತ್ತಿಸ್ಕೊಡಲ್ಲ, ಫ್ರೀ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ನಾವು ಹೋಗ್ತಾ ಇದ್ದೋ ಬೇರೆ ಬಸ್ ಹತ್ತೋಣ ಅಂತ ಅಂದ್ಕೊಂಡು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಒಂದು ಬಸ್ಸು ಜನ ಫುಲ್ಲು ಅಲ್ಲೇ ಇದ್ದಾರೆ, ಯಾಕಂದರೆ ಗಾಡಿ ಪಂಚರ್ ಆಗೋಯ್ತಲ್ಲ. ಸೊ ಹಾಗಾಗಿ ಹಿಂಗಾಗಿದ್ರೆ ಬೇಜಾರಪ್ಪ ನನಗಿತ್ತು. ಇದು ಸೇರಿ ಸೆಕೆಂಡ್ ಟೈಮ್ ಈ ಥರ ಆಗಿರೋದು. ನನಗಂತೂ ಬೇಜಾರಾಗೋಯಿತು. ಆಮೇಲೆ ನಾವು ಬೇರೆ ಬಸ್ ಹತ್ತಿದ್ವಿ. ಆದರೆ ಬಟ್ ಏನಂತಂದರೆ ಲಾಸ್ಟ್ ಸೀಟಿಗೆ ಹೋಗಿ ಕೂತ್ಕೊಬಿಟ್ಟು ಆ ಡ್ರೈವರು ಫುಲ್ ಸ್ಪೀಡಾಗಿ ಓಡಿಸ್ತಾಯಿದ್ರು. ನಮ್ಗೆ ಹಿಂದೆ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕುಲುಕ್ತಾ ಇತ್ತು. ಯಪ್ಪ ನಮಗಂತೂ ಸಾಕಾಗೋಯ್ತು ಹಿಂದೆ ಕೂತಿ. ಮೊದಲೇ ಊಟ ಎಲ್ಲ ಮಾಡಿದ್ದೀವಿ, ಮೊದಲೇ ನನಗೆ ಬಸ್ ಅಂದ್ರೆ ಆಗಲ್ಲ, ಇನ್ನು ಫುಲ್ ಹೊಟ್ಟೆ ಕಳ್ಳೆಲ್ಲ ಮಳ್ಸಾಕ್ಬಿಡ್ತದೆ ಅಂತ ಅಂದ್ಬಿಟ್ಟು ನಾವು ಆಮೇಲೆ ಎದ್ದು ಹೋಗಿ ಮುಂದೆನೇ ಕೂತ್ಕೊಬಿಟ್ಟು ಇನ್ನೇನು ಬಿಡು ಇನ್ನೊಂದು ಸ್ಟಾಪ್ ಅಲ್ವಾ ಅಂತ ಅಂದ್ಕೊಂಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮುಂದೆನೇ ಹೋಗಿ ಕೂತ್ಕೊಂಡು ಆಮೇಲೆ ಅದಾದಮೇಲೆ ಇನ್ನೊಂದು ಸ್ಟಾಪು ಇಳ್ಕೊಂಡು ನಾವು ಇಳ್ಕೊಂಡು ಮನೆಗೆ ಹೋದ್ವಿ. ಇವಾಗ ಟೈಮ್ ಬಂದು 6:15. ನಾವು ಇವಾಗ ಜಸ್ಟು ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಸಿಗ್ತೀವಿ. ಯಾಕಂದರೆ ಫುಲ್ಲು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಬೆಳಿಗ್ಗೆ ಹೋಗಿ ಇವಾಗ ಬಂದಿದ್ದಲ್ವ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮನೆಗೆ ಹೊರಡ್ತೀನಿ. ಸಂಜು ಬರ್ತೀನಿ ಅಂತ ಹೇಳಿದ್ದಾರೆ, ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಲ್ವ. ಸೊ ಹಾಗಾಗಿ ರೆಸ್ಟ್ ಮಾಡಿ ಹೊರಡ್ತೀನಿ. ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ನಾನಾದರೆ ಮುಂಚೆ ಬೆಂಗಳೂರಲ್ಲಿ ಇದ್ದೆ ಅಲ್ವಾ. ಸೊ ಹಾಗಾಗಿ 1 ಡೇ 2 ಡೇ ಆದರೂ ಆಲ್ಟ್ ಆಗಬೇಕಾಗಿತ್ತು. ಇವಾಗೇನಿಲ್ಲ, ಇಲ್ಲೇ ಮೈಸೂರಲ್ವ. ಸೊ ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಇವತ್ತು. ಸಂಜು ಬರ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿವರೆಗೂ ರೆಸ್ಟ್ ಮಾಡ್ತೀನಿ. ಗೈಸ್ ಇವಾಗ ನಮ್ಮದು ಫ್ರೆಶ್ ಅಪ್ ಎಲ್ಲ ಮುಗೀತು. ಅಕ್ಕ ಹೊಟ್ಟೆ ಹಸಿ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ತರಿಸೈತೆ. ಇವತ್ತು ಸೋಮವಾರ ಅಲ್ವಾ. ಸೊ ಹಾಗಾಗಿ ಇಲ್ಲಾಂದರೆ ಎಗ್ಗಲ್ಲಿ ಏನಾದರೂ ತರಿಸ್ತಿತ್ತೇನೋ ಅಲ್ವಕ್ಕ, ನಾನ್ ವೆಜ್ ಏನಾದರೂ ತರಿಸ್ತಿತ್ತು. ಆ್ಯಂಡ್ ನಾವು ಬೆಳಗ್ಗೆ ಏನು ಟಿಫನ್ ತಿಂದೇನೆ ನಾವು ಹೋಗಿದ್ದೋ. ಸೊ ಹಾಗಾಗಿ ಅಲ್ಲಿ ನಮಗೆ ಹೊಟ್ಟೆ ಹಸ್ಕೊಂಡಿರೋದಕ್ಕೆ ಏನು ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ. ಜಾಸ್ತಿ ಅಂದರೆ ಊಟನೇ ಸರಿಯಾಗಿ ಸೇರಲಿಲ್ಲ. ನಾವು ಊಟ ಎಲ್ಲ ಮಾಡಿಕೊಂಡು ಬಸ್ ಹತ್ತದ ಮೇಲೇ ಫುಲ್ಲು ಹೊಟ್ಟೆ ಹಸಿ ಸ್ಟಾರ್ಟ್ ಆಗೋಯಿತು. ನನಗಂತೂ ಅಕ್ಕ ನಂಗೆ ಹೊಟ್ಟೆ ಹಸಿತೈತೆ ಅಂದ್ಕೊಂಡು ಅಲ್ಲೇ ಜ್ಯೂಸು ಅದು ಇದು ಎಲ್ಲ ತಿಂದೆ. ಬಟ್ ಆದರೂ ನಂಗೆ ಇನ್ನೂ ಹೊಟ್ಟೆ ಹಸಿತಾನೆ ಇತ್ತು. ಆಮೇಲೆ ಅಕ್ಕ ಊನಿತ್ತು, ನನಗೂ ಇವಾಗ ಹಸಿತೈತೆ ಅಂತ ಅಂದ್ಬಿಟ್ಟು ಇವಾಗ ಬಂದು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿದ್ದೆ ಕೂಡ ಕೆಟ್ಟಿದ್ದೀವಲ್ವ, ಬೆಳಗ್ಗೆ ಬೇಗ ಎದ್ದು ನಾವು ಹೋಗಿರೋದು. ಸೊ ಹಾಗಾಗಿ ಅಕ್ಕ ಆರ್ಡರ್ ಮಾಡಿತ್ತು ಇವಾಗ. ಸೊ ಇವಾಗ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಯಾಕಂದರೆ ನಿದ್ದೆ ಇನ್ನೂ ಇನ್ಕಂಪ್ಲೀಟ್ ಆಗೈತೆ. ಕಂಪ್ಲೀಟಾಗಿ ನಿದ್ದೆ ಮಾಡಿಬಿಡ್ಬೇಕು. ಈಗ ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಏನು ತಂದವ್ರೆ ಅಂತ ತೋರಿಸ್ತೀನಿ ನೋಡಿ. ಗೈಸ್ ಇವಾಗ ನಾನು ಅಕ್ಕ ಮನೆಯಿಂದ ಹೊರಡ್ತಾ ಇದ್ದೀನಿ. ಅಂದರೆ ಸಂಜು ಆಲ್ರೆಡಿ ಹಾಸ್ಪಿಟಲ್ ಹತ್ರ ಇದ್ದಾನಂತೆ. ಸೊ ಅಲ್ಲಿಗೆ ಹೋಗಿ ಅವ್ರು ಬಂದು ಪಿಕಪ್ ಮಾಡ್ಕೋತಾರೆ. ಇವಾಗ ಹೊರಡ್ತಾ ಇದ್ದೀನಿ ನಾನು. ನಾನು ಭೂಮಿ ಹಾಕೊಂಡು ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನೋಡಿದ್ರೆ ಅವ್ರ ಮಾವನೇ ವೀಡಿಯೋದಲ್ಲಿ ಬಂದುಬಿಟ್ರು. ನಾನು ಆಮೇಲೆ ಸಡನ್ನಾಗಿ ಆ ಕಡೆ ತಿರ್ಕೊಬಿಟ್ಟೆ. ನಾನು ಏನು ಅನ್ಕೋತಾರೋ ಏನೋ ಅಂತ ಅಂದ್ಕೊಂಡು ನಾವು ಹಂಗೆ ಭೂಮಿ ಅಕ್ಕ ಅಪ್ಪುಗೆ ಲೆನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ರು, ಅಂದರೆ ಇಸ್ಕೊಳ್ಳೋಣ ಅಂತ. ಆವಾಗ ಅಲ್ಲೇ ಚಾಮುಂಡೇಶ್ವರಿ ಉತ್ಸವ ಏನೋ ಆಯ್ತಾಯಿತ್ತು. ಅದಕ್ಕೆ ಮೆರವಣಿಗೆ ಬರ್ತಾಯಿತ್ತು ದೇವರು ಚಾಮುಂಡೇಶ್ವರಿ. ನೋಡ್ತಾ ಇರ್ಬೋದು ಕರ್ಗ ಎಲ್ಲ ಮೆರವಣಿಗೆಗೆ ಬರ್ತಾಯಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಇವಾಗ ಝೂಮ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಚೆನ್ನಾಗೈತೆ ಕರ್ಗ ಎಲ್ಲ. ಈ ಥರ ದೇವರು ಈ ಥರ ಕುಣಿತಗಳೆಲ್ಲ ನೋಡೋದಕ್ಕೇನೋ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನೂ ಗೊಂಬೆಗಳೆಲ್ಲ ಇದ್ವು, ಬಟ್ ಅದನ್ನು ವೀಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ, ಅದು ಮೂವ್ ಆಯಿತು. ನಾನು ಎಲ್ಲ ಕಡೆಯೂ ಗಂಡು ಮಕ್ಕಳು ಡೋಲ್ ಬಡಿಯೋದನ್ನ ನೋಡಿದ್ದೆ, ಬಟ್ ಫಾರ್ ದ ಫಸ್ಟ್ ಟೈಮು ಹೆಣ್ಮಕ್ಳು ಡೋಲ್ ಬಡ್ಕೊಂಡು ಡ್ಯಾನ್ಸ್ ಮಾಡೋದನ್ನ ನೋಡಿದ್ದು. ಒಂಥರ ಖುಷಿ ಆಗುತ್ತೆ ಈ ಥರ ನೋಡಿದಾಗ. ಅವರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ನಾವು ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡ್ವಿ. ಅಲ್ಲಿಂದ ನಾವು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಅಂಗಡಿ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಆ ಫಿಶ್ಶು ನಾನು ಸತ್ತೋಗೈತೆ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದೆ, ಇಲ್ಲ ಅದು ಬದುಕೈತೆ. ಆಮೇಲೆ ಪ್ರಮೋದಣ್ಣ ಹೇಳ್ತು ಅದು ಬದುಕೈತೆ ಅಂತ. ನೋಡಿ ಅದಕ್ಕೆ ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಓಡಾಡ್ತೈತೆ. ಅಂಗಡಿನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ರು, ನೋಡ್ತಾ ಇರ್ಬೋದು ನೀವು. ನನಗಂತೂ ತುಂಬ ಖುಷಿ ಆಯಿತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಾನು. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂಗಡಿನ, ಕೆಲವೊಬ್ಬರು ಕ್ಲೀನಾಗಿ ಇಟ್ಕೊಂಡೇ ಇರಲ್ಲ. ಅಣ್ಣ ಅಪ್ಪು ಎಲ್ಲ ಏನೇನೋ ಮಾತಾಡ್ತವ್ರೆ. ಅಪ್ಪು ಏನೋ ರೇಗಿಸ್ತವನೆ, ಅಪ್ಪುನೇನೋ ಅವ್ರು ರೇಗಿಸ್ತವ್ರೆ. ನೋಡಿ ಅಂಗಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಣ್ಣು ಅಷ್ಟೇ ಕ್ಲೀನಾಗಿ ಜೋಡಿಸ್ಕೊಂಡಿದ್ದಾರೆ ಎಲ್ಲ ಕ್ಲೀನಾಗಿ. ಅದಕ್ಕೆ ಸುಮ್ಮನೆ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ, ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ.
ಇಲ್ಲೂ 2 ಫಿಶ್ ಐತೆ. ಆಮೇಲೆ ಅಕ್ಕ ಹೇಳ್ತು ಅಲ್ಲೇ 2 ಫಿಶ್ ಐತೆ ನೋಡು ನೀತು ಅಂತ. ಅದು ಅಷ್ಟೇ ನನಗೆ ಎಟಕ್ಸಲ್ಲ. ಅದು ಅಷ್ಟೇ ಫುಲ್ ಸ್ಟಕ್ ಆಗಿಬಿಟ್ಟೈತೆ. ಅದರ ಬದುಕೈತೆ ಒಟ್ಟಿನಲ್ಲಿ. ನಾನು ಸತ್ತೋಗೈತೆ ಅಂತ ಅಂದ್ಕೊಬಿಟ್ಟೆ. ಆಮೇಲೆ ಅಕ್ಕ ಇಲ್ಲ ಅದು ಬದುಕಿದೆ ಮೀನು ಅಂತ ಹೇಳಿದ್ರು. ಚೆನ್ನಾಗೈತೆ ಆ ಮೀನು ಒಂಥರ. ಇವಾಗ ನಾನು ಮೋಸಂಬಿ ಜ್ಯೂಸ್ ತೊಗೊಂಡೆ. ಅಕ್ಕನೂ ಕೂಡ ಮೋಸಂಬಿ ಜ್ಯೂಸು. ಅಣ್ಣ ಯಾವುದು ವಾಟರ್ ಮಿಲನ್ ತೊಗೊಂಡ್ರು. ಅವ್ರು ಆಲ್ರೆಡಿ ಕುಡಿದ್ಬಿಟ್ಟಿದ್ರು. ಅಂದರೆ ನನಗೂ ಆವಾಗಲೇ ಕೊಟ್ಟರು. ಬಟ್ ಏನಂತಂದರೆ ನನಗೆ ಯಾವುದೋ ಹುಳ ಬಿದ್ದುಬಿಟ್ಟಿತ್ತು ಅಂದ್ಬಿಟ್ಟು ನಾನು ಅದನ್ನು ಕೊಟ್ಬಿಟ್ಟು ಬೇರೆ ಸಪ್ರೇಟ್ ಮಾಡೋದ್ರಲ್ವ, ಅಷ್ಟೊತ್ತಿಗಾಗಲೇ ಅಕ್ಕ ಮತ್ತು ಅಪ್ಪು ಎಲ್ಲ ಕುಡ್ಕೊಬಿಟ್ಟಿದ್ರು. ನಾನು ಇವಾಗ ಕುಡಿತಾ ಇದ್ದೀನಿ. ನನ್ನ ಮನೆಗೆ ಹೋಗೋಣ ಅಂತ ಹೊರಟೆ. ಬಟ್ ಮತ್ತೆ ನಾನು ಭೂಮಿ ಅಕ್ಕ ಮನೆಗೇ ಬಂದೆ. ಯಾಕಂತಂದರೆ ನಾವು ಹೊರಟ್ವಲ್ಲ, ಆವಾಗ ಅಕ್ಕಂಗೆ ಸಡನ್ನಾಗಿ ಪ್ರಮೋಷನ್ ಬಂತು. ಸೊ ಹಾಗಾಗಿ ಅಕ್ಕ ಸಂಜು ಹತ್ರ ಮಾತಾಡಿ ನಾನು ಕರೆಸ್ಕೊಂಡ್ರು ಇಲ್ಲಿಗೆ. ಅದಕ್ಕೆ ನಾಳೆ ನಾನು ಅಕ್ಕ ಇಬ್ಬರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಪ್ರಮೋಷನ್ಗೆ. ಹೊರಗಡೆಯಿಂದನೇ ಅದು ಇದು ಎಲ್ಲ ತಿನ್ಕೊಬಂದ್ಬಿಟ್ವಲ್ಲ, ಇವಾಗ ಏನೂ ಊಟ ಮಾಡೋದಿಲ್ಲ. ಎವ್ವಿ ನಿದ್ದೆ ಬರ್ತೈತೆ. ಇವಾಗ ಮಲ್ಕೊಬಿಟ್ರೆ ಸಾಕಾಗೈತೆ. ಅಕ್ಕ ಆಲ್ರೆಡಿ ಮಲ್ಕೊಬಿಟ್ಟೈತೆ. ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಲ್ರೆಡಿ ಮಲ್ಕೊಬಿಟ್ಟೈತೆ ಎಲ್ಲ ಮಾಡಿ. ನಾನು ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ನೂ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.